ಮಾಡಿದಂತೆ ಆವ ಕುಲವೋ ಕಳ್ಳತನವ ಮಾಡಿದರಂತೆ ಒಲ್ಲದ ಕೂದಲಿ ವಿಷವನುಂಡು ಮೆಲ್ಲನೆ ತೃಣನ ಕೊಂದರಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಮುಖಂಡ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚಲ್ವನಂತೆ ಜೋರಾದ ಗುಡುಗು ಸಿಡಿಲಿನೊಂದಿಗೆ ಮಳೆ ಸುರಿಯಲಾರಂಭಿಸಿತು. ಹೀಗೆ ನಡೆದುಕೊಂಡು ಹೋಗುತ್ತಿರುವಾಗ ಹಕ್ಕಿಗಳ ಚಿಲಿಪಿಲಿಯೂ ಕೇಳಿಸುತ್ತಿತ್ತು. ಸೊಪ್ಪು ಮಾರುತ್ತಿರುವ ಸುಶೀಲಕ್ಕ ಸೊಪ್ಪು 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 ಕಡಿಗೆ ರೂಪಾಯಿ ಕಡಿಗೆ ರೂಪಾಯಿ ಕಡಿಗೆ ರೂಪಾಯಿ ಸೊಪ್ಪು 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 ಎನ್ನುತ್ತಾ ಸ್ವಾಗತ ಕೋರುವ ಹಾಗಿತ್ತು. ಅದೇನು ಸೊಪ್ಪು ಇಷ್ಟವಾಗದೆ ಮುಂದೆ ಹೆಜ್ಜೆ ದೋಷದಲ್ಲಿ ದೂರದಲ್ಲಿ ಕುಳಿತು ಮೀನು ಮಾರುತ್ತಿರುವ ಮಾಲತಿಯಕ್ಕ ನಮ್ಮನ್ನು ಕಂಡು ಕೈ ಬೀಸಿ ಕರೆದರು. ಮೀನೆ 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 ಬಂಗುಡೆ ಬೋತಾಯಿ ಕೊಟ್ಟಾಯಿ ಮಾಂಜಿ ಮೀನೆ 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 ಮೀನೆ. ನಮ್ಮ ಖರೀದಿ ಮುಗಿಸಿ ಮನೆಯತ್ತ ತೆರಳುವಾಗ ನಮ್ಮ ತೋಟದ ದಾರಿಯಲ್ಲಿ ರಾಷ್ಟ್ರೀಯ ಪಕ್ಷಿ ನವಿಲು ನಮ್ಮನ್ನು ಕಂಡು ಬೆರಗಾಗಿ ಹಾರಿ ಹೋಯಿತು. ಅಲ್ಲೇ ಮುಂದೆ ಗೇಟಿನ ಎದುರು ನಮ್ಮನ್ನು ಸಂತಸದಿಂದ ಬರಮಾಡಿಕೊಳ್ಳಲು ಶ್ವಾನ ಕಾಯುತ್ತಿತ್ತು. ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಎನ್ನುವ ನೀತಿ ಮಾತನ್ನು ನೀವೆಲ್ಲರೂ ಕೇಳಿದ್ದೀರಿ ಅಲ್ಲವೇ? ಇದೇ ನೀತಿ ಮಾತಿನ ಬಗ್ಗೆ ಒಂದು ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ. ರಾಜ ಅಂದ ಮೇಲೆ ಆತನಿಗೊಬ್ಬ ಮಂತ್ರಿ ಇರಲೇಬೇಕು. ನಮ್ಮ ರಾಜನಿಗೂ ಒಬ್ಬ ಮಂತ್ರಿ ಇದ್ದ. ಮಂತ್ರಿಯಲ್ಲ, ಬುದ್ಧಿವಂತ ಮಂತ್ರಿ. ರಾಜನ ಪ್ರತಿ ಕಾರ್ಯದಲ್ಲೂ ಮಂತ್ರಿಯ ಸಲಹೆ ಇದ್ದೇ ಇರುತ್ತದೆ. ಎಂತಹ ಕಷ್ಟದ ಸಮಸ್ಯೆ ಬಂದರೂ ಮಂತ್ರಿ ತಾಳ್ಮೆಯಿಂದ ಎದುರಿಸುತ್ತಿದ್ದ. ರಾಜನ ಮಂತ್ರಿ ಆತನ ಪ್ರೀತಿಯ ಗೆಳೆಯನೂ ಆಗಿದ್ದ. ರಾಜನ ಧೈರ್ಯ ಹಾಗೂ ಮಂತ್ರಿಯ ಬುದ್ಧಿವಂತಿಕೆಯಿಂದಾಗಿ ಜನರೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿದ್ದರು. ಹೀಗಿರುವಾಗ ಒಂದು ದಿನ ಅನಿರೀಕ್ಷಿತ ಘಟನೆಯೊಂದು ನಡೆಯಿತು. ಏನಾಯಿತು ಎಂದರೆ, ರಾಜನು ಎಂದಿನಂತೆಯೇ ಕತ್ತಿ ವರಸೆಯ ಅಭ್ಯಾಸ ನಡೆಸುತ್ತಿದ್ದ. ಆಕಸ್ಮಿಕವಾಗಿ ಒಬ್ಬ ಸೈನಿಕನ ಖಡ್ಗ ರಾಜನ ಬೆರಳನ್ನು ಕತ್ತರಿಸಿ ಬಿಟ್ಟಿತು. ಅಯ್ಯೋ, ಎಷ್ಟೊಂದು ರಕ್ತ ಸುರಿಯುತ್ತಿದೆ! ರಾಜನು ನೋವು ತಾಳಲಾರದೆ ಬೊಬ್ಬೆ ಇಟ್ಟನು. ಸೈನಿಕರೆಲ್ಲರೂ ಸೇರಿ ರಾಜನನ್ನು ಆತನ ಮಂಚದ ಮೇಲೆ ಮಲಗಿಸಿದರು. ರಾಜ ವೈದ್ಯರು ಬಂದು ಚಿಕಿತ್ಸೆ ನೀಡಿದರು. ಈ ವಿಷಯ ತಿಳಿಯುತ್ತಲೇ ಎಲ್ಲರೂ ಬಂದು ರಾಜನನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದರು. ಕೊನೆಗೆ ನಮ್ಮ ಮಂತ್ರಿಯೇ ಬಂದು ರಾಜನ ಬಳಿ ಕೂತನು. ಗೆಳೆಯನನ್ನು ನೋಡಿ ರಾಜನಿಗೆ ಸಂತೋಷವಾಯಿತು. ಆಗಲೇ ಮಂತ್ರಿಯು, ಮಹಾಪ್ರಭುಗಳೇ, ಚಿಂತಿಸಬೇಡಿ, ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಎಂದನು. ದೇವನಿಲ್ಲದಿದ್ದರೆ ಪಾಂಡುಪುತ್ರನಿಗೆ ಜಯ ದೊರೆಯುತ್ತಿರಲಿಲ್ಲ. ಆದರೂ ಇಷ್ಟು ಶಕ್ತಿ ಇರುವಾಗಲೂ ಏಕೆ ಈ ಯುದ್ಧವಾಗಲು ಬಿಟ್ಟು? ನಾವೆಲ್ಲ ನಿನ್ನ ಕೈಗೊಂಬೆಗಳು ವಾಸುದೇವ. ಆದರೂ ಏಕೆ ಈ ಯುದ್ಧವಾಗಲು ಬಿಟ್ಟೆ?
ಕೇಳಿಲ್ಲಿ ವಾಸುದೇವ, ಕೇಳಿಲ್ಲಿ ದೇವಕಿ ನಂದನ, ಕೇಳು ಯಾರ್ಯವರ್ತದಲ್ಲಿ ಎತ್ತಿರುವ ರೋದನೆಯ ಧ್ವನಿಯನ್ನು ಕೇಳು. ಒಬ್ಬ ಮಾತೆಯ ಹೃದಯದ ಭೂಮಿಯ ಮೇಲೆ ದುಃಖದ ತಾಂಡವವನ್ನು ನೋಡು. ನಾನು ಮಹಾಯೋಗಿನಿ ಧೃತರಾಷ್ಟ್ರದ ಪತ್ನಿ. ನಾನು ಸುಬಲ ಕನ್ಯೆ, ಮಹಾ ತಪಸ್ವಿನಿ ಸುಬಲ ಕನ್ಯೆ ಎಂದು ವಾಸುದೇವ ಶ್ರೀಕೃಷ್ಣನಿಗೆ ಶಾಪ ನೀಡುತ್ತಿರುವೆ. ಹೇಗೆ ಈ ಆರ್ಯವರ್ಷದಲ್ಲಿ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದೆಯೋ ಹಾಗೆಯೇ ನಿನ್ನ ನಗರವು ಸಮುದ್ರದಲ್ಲಿ ಮುಳುಗಿ ಹೋಗಿದೆ. Birthday is celebrated as Children's Day. It is called Bal Divas. On this day, many educational and motivational programs are held across India for children. Children's Day is celebrated all over the world with different dates and reasons. Worldwide, Children's Day is celebrated on November 20th globally. This day commemorates the adoption of Declaration of the Rights of the Child in 1954. Once Pandit Nehru said that the children of today will make the India of tomorrow. The way they bring them up will determine the future of the country. Children's Day is succeeded when our country will be free from child labor and every child get the same right to education. So my dear friends, let's take forward for Chacha Nehru's dream. Thank you.